ಈ ವಿಡಿಯೋದಲ್ಲಿ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಬಗ್ಗೆ ನೋಡೋಣ. ಇದನ್ನು ಚಾಪ್ಟರ್ 6A ಡಿಡಕ್ಷನ್ಸ್ ಅಂತ ಕೂಡ ಹೇಳ್ತೀವಿ. ಆಮೇಲೆ ಇದರಲ್ಲಿ ಸೆಕ್ಷನ್ಸ್ 80C ಲಿಂದ 80U ವರೆಗೆ ಕವರ್ ಆಗುತ್ತೆ. ಇಲ್ಲಿವರೆಗೂ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡಿದ್ವಿ. ಅಂದರೆ ಮೊದಲಿಗೆ ನಾವೇನು ಮಾಡ್ತೀವಿ, ಫ್ರಮ್ ದಿ 5 ಹೆಡ್ಸ್ ಆಫ್ ಇನ್ಕಮ್, ಓಕೆ, ಮೊದಲಿಗೆ 5 ಹೆಡ್ಸ್ ಆಫ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ದೆನ್ ಅದರಲ್ಲಿ ಬೇರೆ ಇಂಡಿವಿಜುವಲ್ ಇನ್ಕಮನ್ನು ಕ್ಲಬ್ ಮಾಡ್ತೀವಿ. ಸೊ ಯಾವುದೇ ಹೆಡ್ಡಲ್ಲಿ ಲಾಸ್ ಇತ್ತಂದರೆ ಅದನ್ನು ಸೆಟ್ ಆಫ್ ಮಾಡ್ತೀವಿ. ಸೆಟ್ ಆಫ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಇದನ್ನು ನೆಕ್ಸ್ಟ್ ಇಯರಿಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಸೊ ಇದಾದಮೇಲೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಆ ಗ್ರಾಸ್ ಟೋಟಲ್ ಇನ್ಕಮಿಂದ ನಾವು ಡಿಡಕ್ಷನ್ಸ್ ಅಂಡರ್ ಚಾಪ್ಟರ್ 6A ನಾವು ಡಿಡಕ್ಟ್ ಮಾಡ್ಬೋದು. ಆಮೇಲೆ ಡಿಡಕ್ಷನ್ಸ್ ಆದಮೇಲೆ ನಮಗೆ ಅಲ್ಲಿಂದ ಟೋಟಲ್ ಇನ್ಕಮ್ ಅಂತ ಸಿಗುತ್ತೆ. ಸೊ ದಿಸ್ ಈಸ್ ಅ ಟೋಟಲ್ ಇನ್ಕಮ್. ಸೊ ಈ ಟೋಟಲ್ ಇನ್ಕಮ್ ಮೇಲೆ ನಾವು ಸ್ಲ್ಯಾಬ್ ರೇಟ್ ಅಪ್ಲೈ ಮಾಡಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೋದು. ಸೊ ಈಗ ನಾವು ಡಿಡಕ್ಷನ್ಸ್ ಅಂಡರ್ ಚಾಪ್ಟರ್ 6A, ಸೊ ಈ ಪಾರ್ಟ್ ನೋಡ್ತಾ ಇದ್ದೀವಿ. ಈ ಡಿಡಕ್ಷನ್ಸನ್ನು ಸೊ 80C ಲಿಂದ 80U ವರೆಗೆ ಏನು ಕವರ್ ಆಗಿದೆ ಅದನ್ನು ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಕೆಲವೊಂದು ಡಿಡಕ್ಷನ್ಸ್ ಪೇಮೆಂಟ್ ಮಾಡಿದಾಗ ನಮಗೆ ಡಿಡಕ್ಷನ್ಸ್ ನಾವು ಕ್ಲೇಮ್ ಮಾಡ್ಕೋಬೋದು. ಅಂದರೆ ಆ್ಯಕ್ಚುಯಲ್ ಪೇಮೆಂಟ್ ಮಾಡಲಾರ್ದೆ ಡಿಡಕ್ಷನ್ಸ್ ಕ್ಲೇಮ್ ಮಾಡಲಿಕ್ಕಾಗಂಗಿಲ್ಲ. ಆಮೇಲೆ ಕೆಲವೊಂದು ಡಿಡಕ್ಷನ್ಸ್ ನಮಗೆ ಸರ್ಟನ್ ಇನ್ಕಮಲ್ಲಿ ಕೆಲವೊಂದು ಇನ್ಕಮ್ ಆದರೆ ಆ ಇನ್ಕಮಿಂದ ಡಿಡಕ್ಷನ್ಸ್ ಸಿಗುತ್ತೆ. ಸೊ ದೇರ್ ಆರ್ ಎನಿ ಮತ್ತು ಕೆಲವೊಂದು ಅದರ್ ಡಿಡಕ್ಷನ್ಸ್ ಕೂಡ ಇದರಲ್ಲಿ ಇದೆ. ಸೊ ಅಂದರೆ ಇಲ್ಲಿ ಪೇಮೆಂಟ್ಸ್ ಮೇಲೆ, ಇನ್ಕಮ್ ಮೇಲೆ ಮತ್ತು ಅದರ್ ಡಿಡಕ್ಷನ್ಸ್, ಸೊ ಈ 3 ಕವರಲ್ಲಿ ಇದನ್ನು ಡಿವೈಡ್ ಮಾಡಿದ್ದೀವಿ. ಸೊ ಮೊದಲಿಗೆ ಡಿಡಕ್ಷನ್ಸ್ ಇನ್ ರಿಸ್ಪೆಕ್ಟ್ ಆಫ್ ಪೇಮೆಂಟ್ ಇದ್ರ ಬಗ್ಗೆ ನೋಡೋಣ. ಸೊ ಅದರಲ್ಲಿ ನಾವು ಇನ್ಶೂರೆನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಇಲ್ಲಾಂದರೆ ಲೋನ್ ರೀಪೇಮೆಂಟ್, ಇದರಲ್ಲಿ ನಮಗೆ ಯಾವ ಟೈಪ್ ಡಿಡಕ್ಷನ್ಸ್ ಸಿಗುತ್ತೆ ಮತ್ತು ಎಷ್ಟು ಡಿಡಕ್ಷನ್ಸ್ ಸಿಗುತ್ತೆ ಅಂತ ನೋಡೋಣ. ಸೊ ಇದು ಸೆಕ್ಷನ್ 80C ಕವರ್ ಆಗುತ್ತೆ. ಸೊ ಇವೆಲ್ಲ ಡಿಡಕ್ಷನ್ಸ್ ಕಮ್ಸ್ ಅಂಡರ್ 80C. ಸೊ ಮೊದಲಿಗೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇದು ಸೆಲ್ಫ್ ಇನ್ಶೂರೆನ್ಸ್ ಇರ್ಬೋದು, ಇಲ್ಲಾಂದರೆ ಸ್ಪೌಸದ್ದು ಇರ್ಬೋದು, ಇಲ್ಲಾಂದರೆ ಚಿಲ್ಡ್ರನ್ಸದ್ದು. ಸೊ ಇವ್ರ ಹೆಸರಲ್ಲಿ ಏನು ಇನ್ಶೂರೆನ್ಸ್ ಪ್ರೀಮಿಯಮ್ ತೊಗೋತೀವಿ, ಸೊ ಅವ್ರಿಗೆ ಮಾತ್ರ ಇದು ಡಿಡಕ್ಷನ್ಸ್ ಸಿಗುತ್ತೆ. ಆಮೇಲೆ HF ಇತ್ತಂದರೆ HFದ್ದು ಯಾವುದೇ ಮೆಂಬರ್ಸ್ ಮೇಲೆ ಇದನ್ನು ಇನ್ಶೂರೆನ್ಸ್ ತೊಗೋಬೋದು. ಇನ್ಶೂರೆನ್ಸ್ ತೊಗೊಂಡ್ರೆ ಸೊ ಅದ್ರ ಮೇಲೆ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಅದೇ ರೀತಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮತ್ತು ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಇದರಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ಇತ್ತಂದರೆ ಇಲ್ಲಿ ಕೂಡ ನಮಗೆ ಡಿಡಕ್ಷನ್ ಸಿಗುತ್ತೆ. ಅಪ್ ಟು 1,50,000ವರೆಗೂ ಇಲ್ಲಿ ಡಿಡಕ್ಷನ್ ಸಿಗುತ್ತೆ. ದೆನ್ ಅಪ್ರೂವ್ಡ್ ಸೂಪರ್ ಅನ್ಯುವೇಷನ್ ಫಂಡ್ ಕಾಂಟ್ರಿಬ್ಯೂಷನ್ ಮಾಡಿದರೆ ಇಲ್ಲೂ ಕೂಡ ಡಿಡಕ್ಷನ್ ಸಿಗುತ್ತೆ. ದೆನ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಸೊ ಇದನ್ನು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ವಿ ಅಂದರೆ ಸೊ ಇಲ್ಲಿ ಕೂಡ ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಟರ್ಮ್ ಡೆಪಾಸಿಟ್ ಸ್ಕೀಮ್. ಬ್ಯಾಂಕ್ ಟರ್ಮ್ ಡೆಪಾಸಿಟ್ ನಾವೇನಾದರೂ ಟರ್ಮ್ ಡೆಪಾಸಿಟ್ ಮಾಡಿದ್ವಿ ಅಂದರೆ ಮಿನಿಮಮ್ 5 ಇಯರ್ಸ್ವರೆಗೂ ನಾವು ಡೆಪಾಸಿಟ್ ಮಾಡಲೇಬೇಕು. ಸೊ ಅಂದರೆ ಮಾತ್ರ ನಾವು ಇಲ್ಲಿ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಸೊ ಅದೇ ರೀತಿ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಲ್ಲಿ ಕೂಡ 5 ಇಯರ್ದು ಡೆಪಾಸಿಟ್ ಮಾಡಿದರೆ ಅಂದರೆ ಅಷ್ಟೇ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ದೆನ್ ಅದೇ ರೀತಿ ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್, ದೆನ್ ಸೊ ಇವೆರಡರಲ್ಲೂ ಕೂಡ ನಮಗೆ ಡಿಡಕ್ಷನ್ಸ್ ಅವೈಲೇಬಲ್ ಆಗುತ್ತೆ. ಅದೇ ರೀತಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ಸೊ ಇಲ್ಲಿ ಸುವೃದ್ಧಿ ಅಂತ ಇದೆ. ಸೊ ಇಲ್ಲಿ ಕೂಡ ಅಪ್ ಟು 1 lakh, ಮ್ಯಾಕ್ಸಿಮಮ್ 1 lakhವರೆಗೂ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಓಕೆ, ದೆನ್ ನಬಾರ್ಡ್ ರೂರಲ್ ಬಾಂಡ್ಸ್ ಇದನ್ನು ಪರ್ಚೇಸ್ ಮಾಡಿದರೆ ಇಲ್ಲಿ ಕೂಡ ಯು ಕ್ಯಾನ್ ಕ್ಲೇಮ್ ದ ಡಿಡಕ್ಷನ್ಸ್. ಸೊ ಅದೇ ರೀತಿ ಯೂನಿಟ್ ಲಿಂಕ್ಡ್ ಪ್ಲ್ಯಾನ್ ಅಂತ ಯುಲಿಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ಯೂಷನ್ ಫೀಸ್. ಸೊ ಯಾವುದೇ ಸ್ಕೂಲ್ ಮತ್ತು ಕಾಲೇಜ್ಗೆ ನಾವು ಫೀಸ್ ಕಟ್ಟಿದಾಗ ಇನ್ ದ ನೇಮ್ ಆಫ್ ಚಿಲ್ಡ್ರನ್ಸ್ ಅಪ್ ಟು ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ಸ್ವರೆಗೂ ನಾವು ಇಲ್ಲಿ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಸ್ಕೂಲ್ ಅಥವಾ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಟಿಗೆ
ಫೀಸ್ ಕಟ್ಟಿದಾಗ ಸೊ ಅದರಲ್ಲಿ ಟ್ಯೂಷನ್ ಫೀಸ್ ಪಾರ್ಟ್ ಅಷ್ಟೇ ನಾವು ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಈಗ ನೀವು ಸ್ಕೂಲ್ ಫೀಸ್ ಕಟ್ಟಿದಾಗ ಅಥವಾ ಕಾಲೇಜಲ್ಲಿ ಇದ್ದಾಗ ಲೈಬ್ರರಿ ಫೀಸ್, ಫೋರ್ಸ್ ಫೀಸ್, ಟ್ಯೂಷನ್ ಫೀಸ್, ಸೊ ಹೀಗೆ ಬೇರೆ ಬೇರೆ ಎಲ್ಲ ಫೀಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದರಲ್ಲಿ ಓನ್ಲಿ ಟ್ಯೂಷನ್ ಫೀಸ್ ಅಷ್ಟೇ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ದೆನ್ ಅನ್ಯುಟಿ ಪ್ಲ್ಯಾನ್, ಸೊ LICದ ಅನ್ಯುಟಿ ಪ್ಲ್ಯಾನ್ ಅಂತ ಇರುತ್ತೆ, ಅಲ್ಲೇನಾದರೂ ಪೇಮೆಂಟ್ ಮಾಡಿದರೆ ಇಲ್ಲಿ ಕೂಡ ನಮಗೆ ಡಿಡಕ್ಷನ್ ಸಿಗುತ್ತೆ. ದೆನ್ ರೀಪೇಮೆಂಟ್ ಆಫ್ ಹೋಮ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ನೀವು ಸ್ಟಡಿ ಮಾಡುವಾಗ ಸೊ ಇಂಟ್ರೆಸ್ಟನ್ನು ನಾವು ಅಂಡರ್ ಸೆಕ್ಷನ್ 24 ಇಲ್ಲಿ ಡಿಡಕ್ಷನ್ ಸಿಗ್ತಾ ಇತ್ತು. ಸೊ ಯಾವುದೇ ನೀವು ಲೋನ್ ರೀಪೇಮೆಂಟ್ ಮಾಡುವಾಗ ಸೊ ಇದರಲ್ಲಿ ಒಂದು ಇಂಟ್ರೆಸ್ಟ್ ಪಾರ್ಟ್ ಇರುತ್ತೆ, ಇನ್ನೊಂದು ಪ್ರಿನ್ಸಿಪಲ್ ಪಾರ್ಟ್ ಇರುತ್ತೆ. ಸೊ ಈ ಇಂಟ್ರೆಸ್ಟನ್ನು ನಾವು ಸೆಕ್ಷನ್ 24 ಇದನ್ನು ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಸೊ ಅದರ್ ದೆನ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಏನು ನಾವು ರಿಪೇಮೆಂಟ್ ಮಾಡ್ತೀವಿ, ಸೊ ಇದನ್ನು ನಾವು 80C ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಓಕೆ, ಸೊ ಅಪ್ ಟು ಇದು ಕೂಡ 1,50,000ವರೆಗೂ ಸೊ ಮ್ಯಾಕ್ಸಿಮಮ್ ಡಿಡಕ್ಷನ್ನ ನಾವು ಕ್ಲೇಮ್ ಮಾಡ್ಕೋಬೋದು. ದೆನ್ ಅದೇ ರೀತಿ ಸಬ್ಸ್ಕ್ರಿಪ್ಷನ್ ಟು ಅಪ್ರೂವ್ಡ್ ಶೇರ್ಸ್ ಆರ್ ಡಿಬೆಂಚರ್ಸ್, ದೆನ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್, ಇಲ್ಲಿ ಕೂಡ ನಾವು ಸಬ್ಸ್ಕ್ರೈಬ್ ಮಾಡಿದರೆ ಡಿಡಕ್ಷನ್ ಸಿಗುತ್ತೆ. ದೆನ್ ಶೆಡ್ಯೂಲ್ ಬ್ಯಾಂಕಲ್ಲಿ ಟರ್ಮ್ ಡೆಪಾಸಿಟ್ ಅಪ್ ಟು 5 yearsವರೆಗೂ ಮಾಡಿದರೆ, ದೆನ್ ನ್ಯಾಷನಲ್ ಬ್ಯಾಂಕಲ್ಲಿ ಬಾಂಡ್ಸ್ ತೊಗೊಂಡ್ರೆ ಸೊ ಇಲ್ಲಿ ಕೂಡ ಎಲ್ಲ ಡಿಡಕ್ಷನ್ಸ್ ಸಿಗುತ್ತೆ. ದೆನ್ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂದರೆ ಇನ್ ದ ನೇಮ್ ಆಫ್ ಗರ್ಲ್ ಚೈಲ್ಡ್ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿ ಏನಾದರೂ ಡೆಪಾಸಿಟ್ ಮಾಡಿದ್ದಾರೆ ಅಂದರೆ ಇನ್ ದ ನೇಮ್ ಆಫ್ ಸುಕನ್ಯಾ ಸಮೃದ್ಧಿ ಸ್ಕೀಮ್, ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಕೂಡ ಅಪ್ ಟು 1,50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ 2 ಗರ್ಲ್ ಚೈಲ್ಡ್ವರೆಗೂ ನಾವು ಇಲ್ಲಿ ಅಕೌಂಟ್ ಓಪನ್ ಮಾಡ್ಕೋಬೋದು. ಇದರಲ್ಲಿ ಎಲಿಜಿಬಲ್ ಆಗೋದಿಲ್ಲ. ಇವನ್ 80C ನಾವು ಎಲ್ಲ ಡಿಡಕ್ಷನ್ಸ್ ನೋಡಿದ್ವಿ, ಇದು ಈ ಕೇಸಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಇಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ದೀಸ್ ಕಾಂಟ್ರಿಬ್ಯೂಷನ್ಸ್. ಅಂದರೆ LIC ಪ್ರೀಮಿಯಮ್ ಪೇಯ್ಡ್ ಫಾರ್ ದ ಲೈಫ್ ಆಫ್ ಫಾದರ್, ಮದರ್, ಬ್ರದರ್, ಸಿಸ್ಟರ್, ದೆನ್ ಮ್ಯಾರಿಡ್ ಡಾಟರ್ ಆ್ಯಂಡ್ ಅಂಕಲ್ಸ್. ಸೊ ಇವ್ರ ಹೆಸರಲ್ಲಿ ಏನಾದರೂ ನಾವು LIC ಇನ್ಶೂರೆನ್ಸ್ ತೊಗೊಂಡ್ವಿ ಅಂದರೆ ಆ ಪ್ರೀಮಿಯಮ್ ಏನು ನಾವು ಪೇಮೆಂಟ್ ಮಾಡಿರ್ತೀವಿ ಸೊ ಅದು ಡಿಡಕ್ಷನ್ ಸಿಗೋದಿಲ್ಲ. ಓನ್ಲಿ ಸೆಲ್ಫ್, ಸ್ಪೌಸ್ ಮತ್ತು ಚಿಲ್ಡ್ರನ್ಸ್ ಹೆಸರಲ್ಲಿ ಇದ್ದರೆ ಮಾತ್ರ ನಮಗೆ ಡಿಡಕ್ಷನ್ ಸಿಗುತ್ತೆ. ಸೊ ಬೇರೆ ದೇವ್ರದ್ದು ಇತ್ತಂದರೆ ನಮಗೆ ಡಿಡಕ್ಷನ್ ಸಿಗೋದಿಲ್ಲ. ಸೊ ಅದೇ ರೀತಿ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದರೂ ಕೂಡ ನಮಗೆ ಡಿಡಕ್ಷನ್ ಸಿಗೋದಿಲ್ಲ. ದೆನ್ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್, ಸೊ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ನಾನು ಈಗ ಜಸ್ಟ್ ಹೇಳಿದಾಗೆ ಇದು ಅಂಡರ್ ಸೆಕ್ಷನ್ 24 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಅಂಡರ್ ಸೆಕ್ಷನ್ 24 ಡಿಡಕ್ಷನ್ ಸಿಗುತ್ತೆ. ಸೊ 80C ಇಂಟ್ರೆಸ್ಟ್ ಅಲ್ಲಿ ಡಿಡಕ್ಷನ್ ಸಿಗೋದಿಲ್ಲ. ಓನ್ಲಿ ಪ್ರಿನ್ಸಿಪಲ್ ರೀಪೇಮೆಂಟ್ ಮಾಡಿದ ಅಮೌಂಟ್ ಅಷ್ಟೇ ನಮಗೆ ಡಿಡಕ್ಷನ್ ಸಿಗುತ್ತೆ. ದೆನ್ ಕಾಂಟ್ರಿಬ್ಯೂಷನ್ ಆರ್ ಡೊನೇಷನ್ ಫಾರ್ ಡೆವಲಪ್ಮೆಂಟ್, ಈಗ ಕಾಲೇಜಲ್ಲಿ ಡೊನೇಷನ್ ಏನಾದರೂ ಕೊಟ್ಟಿವಿ ಅಂದರೆ ಡೆವಲಪ್ಮೆಂಟ್ಗೆ ಸೊ ಅದು ಕೂಡ ನಮಗೆ ಡಿಡಕ್ಷನ್ಸ್ ಎಲಿಜಿಬಲ್ ಆಗೋದಿಲ್ಲ. ಓನ್ಲಿ ಟ್ಯೂಷನ್ ಫೀಸ್ ನಾವೇನು ಪೇಮೆಂಟ್ ಮಾಡ್ತೀವಿ ಅಷ್ಟೇ ಅದನ್ನು ಡಿಲೇ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಡಕ್ಷನ್ಸ್ ಅಂದರೆ 80C ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ.